ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ಕೃಷ್ಣಾಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹಿಪ್ನೋಥೆರಪಿಸ್ಟ್, ರಾಜಕ್ರಿಯ ರೇಖಿ ಮಾಸ್ಟರ್ ಮತ್ತು ಏಂಜಲ್ ದೇವಸ್ ಥೆರಪಿ ಮಾಸ್ಟರ್. ಇವತ್ತಿನ ಈ ವಿಡಿಯೋದ ಮುಖ್ಯ ವಿಷಯ ಅಂತಂದರೆ ರೇಖಿಯ ವೆಬಿನಾರ್, ರೇಖಿಯ ಪ್ರಾತ್ಯಕ್ಷಿಕೆ. ನಾವು ಈ ಒಂದು ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಈ ಕೆಲವು ತಿಂಗಳಿನಿಂದ ಸ್ವಲ್ಪ ಮಟ್ಟಿಗೆ ಅದು ನಿಧಾನ ಅನಿಸಿದೆ. ಕಾರಣ ನಾವು ಬೇರೆ ಬೇರೆ ವಿಸಿಟ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರೋದ್ರಿಂದ ನಿರಂತರವಾಗಿ ಈ ವೆಬಿನಾರ್ಗಳನ್ನು ಕಂಡಕ್ಟ್ ಮಾಡಲಿಕ್ಕೆ ನಮ್ಮಿಂದ ಸ್ವಲ್ಪ ಕಷ್ಟ ಆಯಿತು. ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ನಿರಂತರವಾಗಿ ನಾವು ಮಾಡ್ತಾ ಹೋಗ್ತೀವಿ. ನಿಮಗನ್ಸ್ಬೋದು, ರೇಖೆಯನ್ನು ನೀವು ಹೇಳ್ಕೊಡ್ತೀರಿ, ಬೇರೆ ಬೇರೆ ಕೇಂದ್ರಗಳಲ್ಲಿ ಸಿಗುತ್ತೆ, ಈ ವೆಬಿನಾರನ್ನು ಕಂಡಕ್ಟ್ ಮಾಡುವಂಥ ಕೆಲಸ ಏನಿದೆ? ಕೆಲವು ಗುರುಗಳು ಕೂಡ ಹೇಳಿದ್ರಂತೆ, ಯಾರು ವಿದ್ಯಾರ್ಥಿಗಳಿಗೆ ಸಂಪರ್ಕಕ್ಕೆ ಸಿಗೋದಿಲ್ವೋ ಅಂತ ಒಬ್ಬರು ಗುರುಗಳು ಹೇಳಿದ್ರಂತೆ, ವೆಬಿನಾರನ್ನ ಕಂಡಕ್ಟ್ ಮಾಡುವಂಥ ಕೆಲಸ ಏನು ಅಂತೇಳಿ. ಬಹುಶಃ ಆ ವೆಬಿನಾರ್ನ ಮಹತ್ವ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಸ್ನೇಹಿತರೆ, ವೆಬಿನಾರನ್ನು ಮಾಡೋದು ಮುಖ್ಯ ಉದ್ದೇಶ ನಮ್ಮ ಕೇಂದ್ರದ ವಿದ್ಯಾರ್ಥಿಗಳಿಗೆ ಮಾತ್ರ ಸಹಾಯ ಮಾಡಲಿಕ್ಕಾಗಲ್ಲ. 90% ಬೇರೆ ಬೇರೆ ಕೇಂದ್ರಗಳಲ್ಲಿ ಕಲಿತು ಅವರಿಗೆ ಗುರುಗಳ ಸಂಪರ್ಕ ಇಲ್ಲದೆ ಇದ್ದಾಗ ಅಥವಾ ರಿಪಿಟೇಷನ್ ಕೊಡದೇ ಇದ್ದಾಗ, ವೆಬಿನಾರ್ಗಳನ್ನು ಕಂಡಕ್ಟ್ ಮಾಡದೇ ಇದ್ದಾಗ ಅವರಿಗೆ ಇರುವಂಥ ಸಂಶಯಗಳನ್ನು ಕ್ಲಿಯರ್ ಮಾಡಲಿಕ್ಕಾಗಿ ನಾವು ಈ ವೆಬಿನಾರ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಈ ವೆಬಿನಾರ್ ಅನ್ನುವಂಥದ್ದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನಾವು ಯಾವುದೇ ರೀತಿಯ ಫೀಸನ್ನು ತೆಗೆದುಕೊಳ್ಳೋದಿಲ್ಲ, ಅದು ನಿಮಗೂ ಕೂಡ ಗೊತ್ತಿದೆ. ಆದರೆ ಈ ಒಂದು ವೆಬಿನಾರ್ ಕಂಡಕ್ಟ್ ಮಾಡೋದ್ರಿಂದ ಯಾವ ವ್ಯಕ್ತಿಗೆ ರೇಖಿಯಲ್ಲಿ ಅಥವಾ ಅವರ ಸಾಧನೆಯಲ್ಲಿ, ಸಿಂಬಾಲ್ನಲ್ಲಿ, ಅಲ್ಲದೆ ಬೇರೆಯವರಿಗೆ ಹೀಲ್ ಮಾಡುವಂಥ ವಿಚಾರದಲ್ಲಿರ್ಬೋದು, ಅಥವಾ ಆ ಒಂದು ಕೋರ್ಸ್ನ ಸಂಪೂರ್ಣ ಲೆವೆಲ್ಗಳ ವಿಚಾರ ಇರ್ಬೋದು. ಆ ಲೆವೆಲಲ್ಲಿ ಏನು ಬರುತ್ತೆ, ಈ ಲೆವೆಲಲ್ಲಿ ಬರುತ್ತೆ, ಡೈಲಿ ಪ್ರಾಕ್ಟೀಸ್ ಮಾಡೋದು ಹೇಗೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ, ಇಂಥ ಬಹಳಷ್ಟು ಗೊಂದಲಗಳಿರ್ತವೆ. ಅಂಥ ಪರಿಸ್ಥಿತಿಯಲ್ಲಿ ಅವ್ರು ನಮಗೆ ಕಾಲ್ ಮಾಡಿದ್ದು ಕೂಡ ಇದೆ. ಈ ಮೊನ್ನೆ 1-2 ಜನ ಬೇರೆ ಗುರುಗಳ ಸ್ಟೂಡೆಂಟ್ ಕಾಲ್ ಮಾಡಿದ್ರು, ಗುರುಗಳ ಈಗ ವೆಬಿನಾರ್ಗಳ ಸಂಖ್ಯೆ ಕಮ್ಮಿ ಆಗಿದೆ, ನಮಗೆ ಕೆಲವು ಡೌಟ್ಸ್ಗಳಿವೆ, ದಯವಿಟ್ಟು ಹೇಳಿ ಅಂತ ಹೇಳಿ. ಅವಾಗ ನಾವು ಹೇಳಿದ್ವಿ, ಇಲ್ಲ, ಸದ್ಯದಲ್ಲೇ ಈ ವೆಬಿನಾರ್ನ ಕಂಡಕ್ಟ್ ಮಾಡಿ ನಿಮಗೆ ಮಾಹಿತಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ನಾನು ಹೇಳಿದ್ದೆ. ಸ್ನೇಹಿತರೆ, ಯಾರೋ ಒಬ್ಬರೋ ಇಬ್ಬರು ಕಾಲ್ ಮಾಡಿದಾಗ ಅಥವಾ ಎಷ್ಟೋ ಜನ ವೈಯಕ್ತಿಕವಾಗಿ ಕಾಲ್ ಮಾಡಿದಾಗ ನಾವು ಅವರೊಬ್ಬರಿಗೆ ನಾವು ಮಾಹಿತಿಯನ್ನು ತಿಳಿಸ್ಕೊಟ್ರೆ, ಅವರ ಸಂಶಯವನ್ನು ಕ್ಲಿಯರ್ ಮಾಡಿದಾಗ ಅವರೊಬ್ಬರಿಗೆ ಮಾತ್ರ ಬೆನಿಫಿಟ್ ಆಗ್ತದೆ. ಆದರೆ ಅದೇ ಪ್ರಶ್ನೆಯನ್ನು ಬಹಳ ಜನರಲ್ಲಿ ಇಟ್ಕೊಂಡಿರ್ತಾರೆ, ಅದೇ ಪ್ರಶ್ನೆ ಬಹಳ ಜನ ಸಾಧಕರಲ್ಲಿ ಇರ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬೊಬ್ಬರಿಗಾಗಿ ನಾವು ಕ್ಲಿಯರ್ ಮಾಡ್ತಾ ಹೋಗೋದು ತುಂಬ ಕಷ್ಟ ಆಗುತ್ತೆ. ಅದು ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ವೆಬಿನಾರ್ನ ಕಂಡಕ್ಟ್ ಮಾಡಿ ಯಾರ್ಯಾರಿಗೆ ಯಾವ್ಯಾವ ವಿಚಾರದಲ್ಲಿ ಸಂಶಯ ಇದೆಯೋ ಅದನ್ನು ಸಾಮೂಹಿಕವಾಗಿ ನಾವು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಒಬ್ಬನ ಪ್ರಶ್ನೆ ಇನ್ನು 10 ಜನಕ್ಕೆ ಅದೇ ಪ್ರಶ್ನೆದಲ್ಲಿ ಸಂಶಯ ಇರ್ಬೋದು, ಅದೇ ವಿಚಾರದಲ್ಲಿ ಸಂಶಯ ಇರ್ಬೋದು, ಅದೇ ಪ್ರಶ್ನೆ ಅವ್ರ ಮನಸ್ಸಿನಲ್ಲಿ ಇರ್ಬೋದು. ಅಂಥವರಿಗೆ ವೆಬಿನಾರನ್ನ ಕಂಡಕ್ಟ್ ಮಾಡಿದಾಗ ಒಬ್ಬನ ಕೇಳಿದಂಥ ಪ್ರಶ್ನೆಗೆ ಹಲವಾರು ಜನಕ್ಕೆ ಉತ್ತರ ಸಿಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ನಾವು ಈ ಉಚಿತ ವೆಬಿನಾರನ್ನು ಕಂಡಕ್ಟ್ ಮಾಡ್ತಾ ಇದ್ವಿ. ಈಗಾಗಲೇ ಕಳೆದ ತಿಂಗಳಲ್ಲಿ ನಾವು ರಾಜಕ್ರಿಯ ರೇಖಿ ಮತ್ತು ಏಂಜಲ್ಸ್ ಬಗ್ಗೆ ವೆಬಿನಾರನ್ನು ಮಾಡಿದ್ವಿ. ಈ ತಿಂಗಳ 21ನೇ ತಾರೀಕು ರವಿವಾರ ಬೆಳಿಗ್ಗೆ 10 ಗಂಟೆಯಿಂದ ಉಸುಯಿ ರೇಖಿ ಅಥವಾ ರೇಖಿಯ ಬೇರೆ ಬೇರೆ ಹಂತಗಳ ಬಗ್ಗೆ ಆಗಲಿ, ಅಥವಾ ಸಂಪೂರ್ಣವಾದಂಥ ರೇಖಿಯ ಸಾಧನೆ ಅಥವಾ ರೇಖಿಯ ಹಂತಗಳು ಅಥವಾ ಇಡೀ ಕೋರ್ಸ್ನಲ್ಲಿ ಯಾವ್ಯಾವ ಹಂತದಲ್ಲಿ ಏನೇನು ಬರುತ್ತೆ ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ನಿಮಗೆ ಉಚಿತವಾಗಿ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಹಾಗಾಗಿ ಯಾರ್ಯಾರಿಗೆ ಈ ರೇಖಿ ವಿಚಾರದಲ್ಲಿ ಏನೇನು ಸಂಶಯ ಇದೆಯೋ ಅದನ್ನು ನೀವು ಆ ವೆಬಿನಾರ್ನಲ್ಲಿ ಜಾಯ್ನ್ ಆಗಿ ನೀವು ಚರ್ಚಿಸ್ಬೋದು. ನಿಮಗೆ ಅದನ್ನು ಕ್ಲಾರಿಫೈ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಸ್ವತಃ ನಾನೇ ಅದನ್ನು ಅಟೆಂಡ್ ಮಾಡ್ತೀನಿ. ಹಾಗಾಗಿ ನಿಮ್ಗೆ ಯಾವುದೇ ಸಂಶಯ ಬೇಡ, ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರೂ ಕ್ಲಿಯರಾಗಿ ಕೇಳ್ಕೊಳ್ಬೋದು. ಇದು ಕೇವಲ ನಮ್ಮ ಕೇಂದ್ರದ ವಿದ್ಯಾರ್ಥಿಗಳಿಗಲ್ಲ, ಅದರ ಅವಶ್ಯಕತೆ ಕೂಡ ಇಲ್ಲ. ಯಾಕಂದ್ರೆ ನಮ್ಮ ಕೇಂದ್ರದಲ್ಲಿ ಪದೇ ಪದೇ ರಿಪಿಟೇಷನ್ ಕೊಟ್ಟು ವೆಬಿನಾರ್ನ ಮಾಡಿ ಅವರ ಸಮಸ್ಯೆನ ಕ್ಲಿಯರ್ ಮಾಡಿಬಿಡ್ತೀವಿ ನಾವು. ಆದರೆ ಬೇರೆ ಕೇಂದ್ರದ ಸ್ಟೂಡೆಂಟ್ಸ್ಗಳಿಗೆ ಬಹಳ ಜನರಿಗೆ ಪಾಪ ಅವರಿಗೆ ಸಂಶಯ ಇನ್ನೂ ಇದೆ, ಗುರುಗಳ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ,
ರಿಸೆಪ್ಷನಿಸ್ಟ್ಗೆ ಫೋನ್ ಮಾಡಿದ್ರೆ ಅವರು ದಬಾಯಿಸುವಂಥದ್ದು, ಇಲ್ಲ ಅವರು ರೆಸ್ಟ್ನಲ್ಲಿ ಇದ್ದಾರೆ ಗುರುಗಳು, ನೀವು ಮತ್ತೆ ಪದೇ ಫೋನ್ ಮಾಡಬೇಡಿ, ಎಲ್ಲೋ ಬೇರೆ ಲೆವೆಲ್ಗೆ ಬುಕ್ ಮಾಡಿಕೊಂಡೇ ಅಲ್ಲಿ ಕೇಳಿ, ಈ ಥರದ್ದೆಲ್ಲ ಪ್ರೆಷರ್ ಹಾಕುವಂಥದ್ದನ್ನು ನಾವು ನೋಡ್ತಾ ಇದ್ವಿ, ಅವರು ನಮಗೆ ತಿಳಿಸ್ತಾ ಇರುವಂಥದ್ದು. ಹಾಗಾಗಿ ನಾವು ಈ ವೆಬಿನಾರ್ನಲ್ಲಿ ಇದಕ್ಕೆ ಎಲ್ಲ ಥರದ ನಿಮ್ಮ ಸಂಶಯಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕೆ ಮುಖ್ಯವಾಗಿ ನಾವು ಇಲ್ಲಿ ಚರ್ಚಿಸಬೇಕಾದಂಥ ವಿಷಯ ಬಹಳ ಇರ್ತವೆ. ಏನಂತಂದರೆ, ಈಗ ರೇಖಿಯನ್ನು ಆನ್ಲೈನಲ್ಲಿ ಕಲಿಬಹುದೇ ಅಥವಾ ಆಫ್ಲೈನ್ ಕಲಿಬಹುದೇ ಅನ್ನುವಂಥ ವಿಚಾರ ಇರಬಹುದು. ಕೆಲವರು ಏನೋ ಒಂದು ವಿಷಯ ಹೇಳಿರ್ತಾರೆ, ಇಲ್ಲ ಆಫ್ಲೈನಲ್ಲಿ ಕಲ್ತ್ರೆ ಮಾತ್ರ ಅದರ ಪ್ರಯೋಜನ ಜಾಸ್ತಿ ಅಂತೇಳಿ. ಖಂಡಿತ ಇಲ್ಲ. ಅದಕ್ಕೆ ಏನಾಗೆ ಯಾವ್ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನು ನಿಮಗೆ ವೆಬಿನಾರ್ನಲ್ಲಿ ನಾವು ಹೇಳ್ತೀವಿ. ಅದ್ರ ಜೊತೆಗೆ ಕೇವಲ ಚಕ್ರಗಳಲ್ಲಿ ಮಾತ್ರ ಹೀಲಿಂಗ್ ಮಾಡಿಸುವಂಥದ್ದು ಕೆಲವು ಕೇಂದ್ರಗಳಿದ್ದಾವೆ. ಅದು ಎಷ್ಟರ ಮಟ್ಟಿಗೆ ಸರಿ? ಬಹಳ ಸಮಸ್ಯೆ ಇದೆ. ಬರೀ 7 ಚಕ್ರಗಳಿಗೆ ನೀವು ಹೀಲ್ ಮಾಡಿಕೊಂಡಾಗ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಬೇಕಾದಂಥ ಎಲ್ಲ ಥರದ ಪ್ರಯೋಜನಗಳು ಬರೋದಿಲ್ಲ. ಅದಕ್ಕೆ ಕಾರಣ ಕೂಡ ಇದೆ, ಅದು ನಾವು ನಿಮಗೆ ವೆಬಿನಾರ್ನಲ್ಲಿ ಹೇಳ್ತೀವಿ. ಇನ್ನು ಕೆಲವು ಕೇಂದ್ರಗಳಲ್ಲಿ ನಮಗೆ ಬಂದಂಥ ಪ್ರಶ್ನೆ ಇದು, ಕೆಲವು ಕೇಂದ್ರಗಳಲ್ಲಿ ಕೇವಲ ಮೂಲಾಧಾರ ಚಕ್ರಕ್ಕೆ ಅಥವಾ ಕುಂಡಲಿನಿ ಚಕ್ರಕ್ಕೆ ಹೀಲ್ ಮಾಡ್ತಾ ಭ್ರಮರಿ ಹೇಳ್ತಾ ಇಡೀ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋಂಥದ್ದು ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ ಅನ್ನುವಂಥ ಕ್ವಶನ್ ಕೂಡ ಇದೆ. ಇನ್ನು ಕೆಲವರು ಬರೀ 7 ಚಕ್ರಗಳಿಗೆ ಮಾತ್ರ ಹೀಲ್ ಮಾಡ್ಕೊಳ್ಳಿ, ಅಲ್ಲಿಂದ ಅದು ಚಾರ್ಜ್ ಆದ ನಂತರ ಎಲ್ಲ ದೇಹದ ಭಾಗಗಳಿಗೆ ಅಕ್ಯುಪ್ರೆಷರ್ ಪಾಯಿಂಟ್ಗಳಿಗೆ ಇರ್ಬೋದು, ಸೆಲ್ಸ್ಗಳಿಗೆ ಅದು ಸರ್ಕ್ಯುಲೇಷನ್ ಆಗ್ತಾ ಹೇಳುವಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟು ಬೇಗ ಅದು ಸರ್ಕ್ಯುಲೇಷನ್ ಆಗ್ತದೆ ಇನ್ನೊಂಥದ್ದೆಲ್ಲ ಗೊಂದಲ ಇರುತ್ತೆ. ಇನ್ನು ಕೆಲವು ಪ್ರಶ್ನೆ ಅಂತಂದ್ರೆ ಮೈಂಡ್ ಮೆಕ್ಯಾನಿಸಮ್ ಮಾಡುವಂಥದ್ದು. ಮೈಂಡ್ ಮೆಕ್ಯಾನಿಸಮ್ ಅಂತ ಒಂದು ಪದ್ಧತಿ ಇದೆ. ಏನಂತಂದ್ರೆ, ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನನಗೆ ಅದು ಆಗಿದೆ ಇದಾಗಿದೆ ಹೇಳುವಂಥ ಒಂದು ಪಾಸಿಟಿವ್ ಸಜೆಷನ್ ಕೊಡ್ತಾ 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 ನಮಗೆ ರಿಸಲ್ಟ್ ಬಂದಿದೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅದು. ಅದು ಎಷ್ಟರ ಮಟ್ಟಿಗೆ ಖಂಡಿತ ಅದು ಬೆನಿಫಿಟ್ ಇದೆ, ಇದ್ರ ಬಗ್ಗೆ ನಾನು ಏನು ಹೇಳ್ತಾರೆ. ಆದರೆ ಸಂಪೂರ್ಣವಾಗಿ ನಮ್ಮ ಬ್ಲಾಕೇಜಸ್ಗಳು ಕ್ಲಿಯರ್ ಆಗತ್ತಾ, ಅದರ ರಿಸಲ್ಟ್ ಎಷ್ಟು ದಿನ ತನಕ ಇರುತ್ತೆ ಅನ್ನೋದ್ರ ಗೊಂದಲ ಇರುತ್ತೆ ಅಲ್ಲಿ. ಕೇವಲ ಅದನ್ನು ಮೈಂಡ್ ಮೆಕ್ಯಾನಿಸಮ್ ಮಾಡ್ತಾ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅಂದರೆ ನಿಮಗೆ ಪರ್ಮನೆಂಟ್ ಆದ ರಿಸಲ್ಟ್ ಕೂಡ ಇಲ್ಲ. ಅದು ಕೂಡ ನಮ್ಮಲ್ಲಿ ನಂಬಿಕೆ ಆಧಾರದ ಮೇಲೆ ಆಗುವಂಥದ್ದು. ಅದಕ್ಕೆ ಮೈಂಡ್ ಮೆಕ್ಯಾನಿಸಮ್. ಅದು ಸುಪ್ತ ಮನಸ್ಸಿನಲ್ಲಿ ಆ ರೀತಿಯ ಒಂದು ಚಿತ್ರವನ್ನು ತಂದುಕೊಂಡು ಕಲ್ಪನೆ ಮಾಡ್ತಾ 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 ನಮಗೆ ನಾವು ಸಕ್ಸಸ್ ಆಗಿದ್ವಿ ಹೇಳುವಂಥ ಒಂದು ಪ್ರಕ್ರಿಯೆ ಅದು. ಆದರೆ ರೇಖೆ ಅದನ್ನು ಹೇಳೋದಿಲ್ಲ ಆ್ಯಕ್ಚುಲಿ, ಆದರೆ ಅದನ್ನೇ ಹೈಲೈಟ್ ಮಾಡುವಂಥದ್ದು ಕೂಡ ಕೆಲವು ಕೇಂದ್ರಗಳಲ್ಲಿದೆ. ಹಾಗೆ ಅಲ್ಲೂ ಕೂಡ ನೀವು ಕರೆಕ್ಷನ್ ಮಾಡ್ಕೊಳ್ಬೇಕಾದದ್ದಿದೆ. ಇನ್ನು ಗ್ಲೋಬಲ್ ಆಗಿರುವಂಥ ವಿಚಾರ ಏನು, 26 ಪಾಯಿಂಟಿಗೆ ನಾವು ಹೀಲ್ ಮಾಡ್ಕೊಳ್ಬೇಕು. ಅದರಲ್ಲಿ 7 ಚಕ್ರಗಳು ಕೂಡ ಸೇರ್ಕೊಂಡಿರುತ್ತೆ, ಅದನ್ನು ಹೇಳ್ಕೊಟ್ಟೇ ಇರೋದಿಲ್ಲ. ಹಾಗಾದ್ರೆ ಯಾವ್ಯಾವ ಪಾಯಿಂಟಿಗೆ ನಾವು ಮಾಡಬೇಕಾಗತ್ತೆ ಅನ್ನುವಂಥದ್ದು ಗೊಂದಲ ಇರುತ್ತೆ. ಅದಕ್ಕೆ ನಾವು ನಿಮಗೆ ಲೈವ್ ಅಲ್ಲಿ ತೋರಿಸ್ಕೊಡ್ತೀವಿ. ಈ ಗೂಗಲ್ ಮೀಟಲ್ಲಿ ವೆಬಿನಾರ್ ಇರುತ್ತೆ, ನೀವು ಏನು ಮಾಡಬೇಕು ಜಾಯ್ನ್ ಆಗ್ಲಿಕ್ಕೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ ನಿಮಗೆ. ಇನ್ನು ಕೆಲವರಿಗೆ ಒಂದು ಗೊಂದಲ ಇದೆ, ಯಾವುದೋ 1-2 ಗುರುಗಳು ಹೇಳಿದಾರಂತೆ, ಒಬ್ಬರು 2-3 ಅಲ್ಲ, ಒಬ್ಬರೇ ಬೇರೆ ಗುರುಗಳೇ ಹೇಳಿದ್ರಂತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ನೀವು ರೇಖಿ ಪ್ರಾಕ್ಟೀಸ್ ಮಾಡಿ, ಇಲ್ದಿದ್ರೆ ನಿಮ್ಗೆ ಪ್ರಯೋಜನ ಇರೋದಿಲ್ಲ ಅಂತೇಳಿ. ಇದನ್ನ ಸತ್ಯ ಅಂತ ನಂಬ್ಕೊಂಡು ಎಷ್ಟೋ ಜನ ಅದನ್ನು ಬಿಟ್ಟವರು ಕೂಡ ಇದ್ದಾರೆ. ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಭಾಗಿಯಾಗಲಿಕ್ಕೆ ಎಷ್ಟು ಮಂದಿಗೆ ಸಾಧ್ಯತೆ ಇದೆ. ಈಗ ಟೌನ್ ಅಂತ ಇದರಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡ್ಕೊಂಡಿರ್ತಾರೆ. ಅವರು ಡ್ಯೂಟಿಯನ್ನು ಮುಗಿಸ್ಕೊಂಡು ಬರೋದೇ 1 ಗಂಟೆ ರಾತ್ರಿ ಆಗಿರುತ್ತೆ ಆ ಟ್ರಾಫಿಕ್ನಲ್ಲಿ, ಮತ್ತೆ ಅಲ್ಲಿ ಡ್ಯೂಟಿ ಎಲ್ಲ ಓವರ್ ಟೈಮ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು. ಅವರಿಗೆ ಬೆಳಿಗ್ಗೆ 4 ಗಂಟೆಗೆ ಎದ್ಕೊಂಡು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗತ್ತಾ? ಅದನ್ನ ಬಿಟ್ಟು ಬೇರೆ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲವೋ ಅನ್ನುವಂಥದ್ದೆಲ್ಲ ಕ್ವಶನ್ ಇದೆ. ಹಾಗಾಗಿ ಅದಕ್ಕೂ ಕೂಡ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೇವೆ ನಾವು. ಬ್ರಾಹ್ಮಿ ಮುಹೂರ್ತ ಸ್ವಲ್ಪ ನಮಗೆ ಏಕಾಗ್ರತೆಗೆ ಸಹಾಯ ಮಾಡುವಂತ ಟೈಮ್ ಇರ್ಬೋದು, ಅದ್ರ ಬಿಟ್ಟು ನಮಗೆ ಗ್ಲೋಬಲ್ ಎನರ್ಜಿ ಇರುವಂಥದ್ದು ಇಡೀ ದಿನ ಇರುತ್ತೆ. ಹಾಗಾಗಿ ನಿಮ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ನಿಮಗೆ ವೆಬಿನಾರ್ನಲ್ಲಿ ಹೇಳ್ಕೊಡ್ತೀವಿ. ಆ ನಂತರ ಇನ್ನೂ ಕೆಲವರ ಒಂದು ಸಂದೇಹ ಇದೆ, ಸಿಂಬಲ್ ಅನ್ನ ಬಳಸಬೇಕೇ, ಎಲ್ಲಿ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋದ್ರ ಪ್ರಶ್ನೆ. ಇಲ್ಲೂ ಕೂಡ ನಿಮ್ಗೆ ಹಂತವಾರು ಕೆಲವು ಸಿಂಬಲ್ಗಳನ್ನು ಬಳಸ್ಕೊಳ್ಳುವಂಥದ್ದು, ಸ್ವತಃ ಅನುಷ್ಠಾನಕ್ಕೆ ಬಳಸ್ಕೊಳ್ಳುವಂಥದ್ದು, ಚಕ್ರ ಧ್ಯಾನಕ್ಕೆ ಯಾವ ರೀತಿ ಬಳಸ್ಕೊಳ್ಬೇಕು, ಬೇರೆಯವ್ರಿಗೆ ಹೀಲ್ ಮಾಡುವಾಗ ಯಾವ ರೀತಿ ಬಳಸ್ಕೊಳ್ಬೇಕು, ಯಾವ್ಯಾವ ಲೆವೆಲಲ್ಲಿ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಚಿತ್ರಣ ನಿಮಗೆ ವೆಬಿನಾರ್ನಲ್ಲಿ ಸಿಗತ್ತೆ. ಹಾಗಾಗಿ ನಿಮ್ಗೆ ಆ ಗೊಂದಲ ಕೂಡ ಬೇಡ, ಅದಕ್ಕೆ ನಾವು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಇನ್ನು ಇನ್ನೊಂದು ಪ್ರಶ್ನೆ ಏನಿದೆ, ಇತರ ಸಮಸ್ಯೆಗಳಿಗೆ ಹೇಗೆ ನಾವು ಹೀಲಿಂಗ್ ಮಾಡಬೇಕು. ಕೆಲವರಿಗೆ ರಾಜಕೀಯ ರೇಖೆ ಮತ್ತು ಏಂಜಲ್ಸ್ ಸಪೋರ್ಟ್ ಇರೋದಿಲ್ಲ, ಕೇವಲ ರೇಖೆಯನ್ನು ಮಾತ್ರ ಅವರು ನಂಬಿಕೊಂಡಿರ್ತಾರೆ. ಅಂಥವರು ಬೇರೆಯವ್ರಿಗೆ ಹೀಲ್ ಮಾಡುವಾಗ ಯಾವ ರೀತಿ ಮಾಡಬೇಕು, ಯಾವುದರಿಂದ ಮಾಡಬೇಕು, ಯಾವ ಸಿಂಬಲ್ ಅನ್ನು ಬಳಸಬೇಕು,
ನಾವು ಯಾವ ರೀತಿ ಪ್ರೊಟೆಕ್ಷನ್ ಹಾಕೊಳ್ಬೇಕು ಅನ್ನೋಂಥ ಗೊಂದಲ ಇದೆ. ಅದನ್ನು ಕೂಡ ನಾವು ಈ ವೆಬಿನಾರ್ನಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಎಷ್ಟೋ ಜನಕ್ಕೆ ಈ ಪಿರಾಮಿಡ್ ಅನ್ನ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಗೊತ್ತಿರೋದಿಲ್ಲ, ಚಕ್ರ ಧ್ಯಾನ ಮಾಡೋದ್ರಲ್ಲಿ ಗೊಂದಲ ಇರುತ್ತೆ, ಹೇಗೆ ಮಾಡಬೇಕು ಅನ್ನೋದ್ರ ಸಂದೇಹಗಳಿರ್ತವೆ. ಅದು ಕೂಡ ಕ್ಲಿಯರ್ ಆಗತ್ತೆ ನಿಮಗೆ. ಇನ್ನು ಯಾವ ಸಂಕೇತಗಳನ್ನು ಯಾವ ಹೀಲಿಂಗ್ ಬಳಸಬೇಕು ಅನ್ನುವಂಥ ಪ್ರಶ್ನೆ. ಈಗ ಉದಾಹರಣೆಗೆ ಮಾನಸಿಕ ಸಮಸ್ಯೆ ಇರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತದೆ, ದುಷ್ಟಶಕ್ತಿಗಳ ಒಂದು ಸಮಸ್ಯೆ ಇರುತ್ತೆ, ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತದ್ದು ಇರ್ಬೋದು, ಅಥವಾ ಪ್ರೇತಾತ್ಮದ ಬಾಧೆ ಇರ್ಬೋದು, ಅಂಥವ್ರಿಗೆ ಯಾವ ಸಿಂಬಲ್ ಬಳಸಬೇಕು. ಇನ್ನು ವಿವಾಹ ಮತ್ತು ದಾಂಪತ್ಯ ಸಾಮರಸ್ಯಕ್ಕೆ ಯಾವ ರೀತಿ ಬಳಸಬೇಕು, ಪುನರ್ಜನ್ಮ ಅಥವಾ ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ಮೋಕ್ಷ ಸಾಧನೆಗೆ ಹೋಗ್ಲಿಕ್ಕೆ ಯಾವ ಸಿಂಬಲ್ನ ಬಳಸಬೇಕು, ಹಸ್ತಕ್ರಮಕ್ಕೆ ಯಾವ ಸಿಂಬಲ್ ಅನ್ನ ಬಳಸಬೇಕು, ಇಂಥವೆಲ್ಲ ಬಹಳಷ್ಟು ಗೊಂದಲಗಳಿರ್ತವೆ. ಅದನ್ನು ಕೂಡ ನಿಮಗೆ ಕ್ಲಿಯರ್ ಮಾಡುವಂಥದ್ದನ್ನು ನಾವು ಮಾಡ್ತೀವಿ. ಇನ್ನು ಸಿಂಬಲ್ನ ಅಗತ್ಯ ಏನು ಅನ್ನೋದ್ರ ಬಗ್ಗೆ ಕೂಡ ಕೆಲವರು ಪ್ರಶ್ನೆ ಇದೆ. ಯಾಕಂದ್ರೆ ಎಷ್ಟೋ ರೇಖಿ ಪ್ರಕಾರಗಳಲ್ಲಿ ಸಿಂಬಲ್ ಅನ್ನು ಬಳಸದೇ ಇರೋದು ಕೂಡ ಇದೆ. ಅಂಥವರಿಗೆ ಒಂದು ಗೊಂದಲ ಇದೆ, ಸಿಂಬಲ್ನ ಅವಶ್ಯಕತೆ ಇದೆಯಾ, ನಾವು ಬೇರೆ ವರ್ಷಗಳಲ್ಲಿ ಮಾಡ್ತಾ ಇದ್ವಿ ಅಂತ ಕೂಡ ಪ್ರಶ್ನೆ ಇದೆ. ಅದಕ್ಕೂ ಕೂಡ ನಾವು ನಿಮಗೆ ಉತ್ತರಿಸುವಂತ ಪ್ರಯತ್ನ ಮಾಡ್ತೀವಿ. ಇವೆಲ್ಲವೂ ಕೂಡ ನಿಮಗೆ ಉಚಿತವಾಗಿ ಇದೇ ತಿಂಗಳ 21ನೇ ತಾರೀಕು ರವಿವಾರ ಬರುತ್ತೆ, ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಬೇರೆ ಕೇಂದ್ರದ ಸ್ಟೂಡೆಂಟ್ಗಳು ಕೂಡ ಜಾಯ್ನ್ ಆಗ್ಬಹುದು, ನಾವು ನಮ್ಮ ಕೇಂದ್ರದ ಸ್ಟೂಡೆಂಟ್ಗಳು ಕೂಡ ಇರ್ತಾರೆ ಇಲ್ಲಿ. ಹಾಗಾಗಿ ನಿಮ್ಗೆ ಏನು ಸಂದೇಹಗಳಿದ್ರು ಕೂಡ ಅದನ್ನು ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ಯಾವುದೇ ರೀತಿ ಮುಜುಗರ ಪಟ್ಕೊಳ್ಬೇಡಿ, ಅಥವಾ ನಾವು ಬೇರೆ ಬೇರೆ ಗುರುಗಳಿಂದ ಬಂದಿದ್ವಿ, ಇವರು ನಮಗೆ ತಾರತಮ್ಯ ಮಾಡ್ತಾರೆ ಹೇಳುವಂತ ಭಾವನೆ ಬೇಡ. ಇನ್ನೊಂದು ಸಮಸ್ಯೆ ಕೂಡ ಇದೆ ಕೆಲವರಲ್ಲಿ, ನಾವು ಈ ಗುರುಗಳ ಹತ್ರ ಹೋದಾಗ ನಮಗೆ ಪ್ರಾರಂಭದಿಂದ ನಮ್ಮಲ್ಲೇ ಕೆಲವರು ಹೇಳುವಂತ ಒತ್ತಾಯ ಮಾಡ್ತಾರೆ. ಖಂಡಿತ ಇಲ್ಲ. ನೀವು ನಮ್ಮ ಈ ವೆಬಿನಾರ್ ಜಾಯ್ನ್ ಆದ್ರಿಂದ ಮಾತ್ರಕ್ಕೆ ನಮ್ಮಲ್ಲಿ ನೀವು ಕೋರ್ಸ್ ಮಾಡ್ಕೊಳ್ಳೇಬೇಕು ಹೇಳುವಂತ ನಮ್ಮ ಒತ್ತಾಯ ಇಲ್ಲ, ಅಥವಾ ಪ್ರಾರಂಭದಿಂದಲೇ ಕಲಿಬೇಕು ಹೇಳುವಂಥದ್ದು ಕೂಡ ಎಲ್ಲೂ ಇಲ್ಲ. ಕೆಲವು ಗುರುಗಳು ಅದನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಒಂದು ಕೇಂದ್ರವನ್ನ ಬಿಟ್ಟು ಇನ್ನೊಂದು ಕೇಂದ್ರಕ್ಕೆ ಬಂದಾಗ ನೀವು ಪ್ರಾರಂಭದಿಂದನೇ ಕಲಿಬೇಕು ಹೇಳುವಂತ ಕಂಡೀಷನ್ ಆಗ್ತಾರೆ. ಖಂಡಿತ ಹಾಗಿಲ್ಲ. ನೀವು ಏನ್ ಮಾಡಬಹುದು, ಆ ಒಂದು ಹಂತವನ್ನು ಮುಗಿಸಿ ಮುಂದಿನ ಹಂತಕ್ಕೆ ಹೋಗುವಾಗ ನೀವು ಏನೇನು ಕರೆಕ್ಷನ್ ಮಾಡ್ಕೊಳ್ಬೇಕು ಅಥವಾ ಬದಲಾವಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಹಾಗಾಗಿ ನೀವು ಎಲ್ಲೂ ಗೊಂದಲ ಮಾಡ್ಕೊಳ್ಳೋದು ಬೇಡ. ನಮ್ಮ ಗ್ರೂಪಿಗೆ ಬಂದ ನಂತರ ನಮ್ಮ ಗ್ರೂಪಲ್ಲಿ ನೀವು ಇರ್ತೀರಿ, ನಿಮ್ಗೆ ಏನು ಸಂದೇಹಗಳಿದೆಯೋ ಅದನ್ನು ಸರಿ ಮಾಡ್ಕೊಳ್ತೀವಿ. ನಮ್ಮ ಒಂದು ಮೆಥಡ್ ನಿಮಗೆ ಇಷ್ಟ ಆದ್ರೆ ನಮ್ಮಲ್ಲಿ ಮುಂದುವರಿಸ್ಕೊಂಡು ಹೋಗ್ಬಹುದು, ಇಲ್ಲ ಲೆಫ್ಟ್ ಕೂಡ ಆಗ್ಬಹುದು. ಯಾವುದೇ ರೀತಿಯ ಕಂಡೀಷನ್ಸ್ ನಮ್ಮಲ್ಲಿ ಇರೋದಿಲ್ಲ. ಇನ್ನು ಈಗ ಹಾಗಾದ್ರೆ ನೀವು ಮಾಡಬೇಕಾದದ್ದು ಏನು, ಈ ವೆಬಿನಾರ್ಗೆ ನೀವು ಜಾಯ್ನ್ ಆಗಬೇಕು ಅಂತಂದ್ರೆ ನಿಮ್ಮ ವಾಟ್ಸಪ್ ನಂಬರ್ನಿಂದ ನಮ್ಮ ವಾಟ್ಸಪ್ ನಂಬರಿಗೆ, ಇಲ್ಲಿ ಸ್ಕ್ರೋಲ್ ಕಾಣುತ್ತೆ ಅಥವಾ ಈ ವಿಡಿಯೋದ ಎಂಡಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಅಲ್ಲಿರುವಂಥ ವಾಟ್ಸಪ್ ನಂಬರಿಗೆ ನೀವೊಂದು ಮೆಸೇಜ್ ಅನ್ನು ಹಾಕಿ, ನೀವು ಹೆಸರು, ನೀವು ರೇಖೆಯನ್ನು ಎಷ್ಟು ಕಲ್ತಿದ್ರಿ, ಅಥವಾ ರಾಜಕೀಯ ಆಗಿದೆ, ಏಂಜಲ್ಸ್ ಆಗಿದೆಯಾ, ಎಷ್ಟು ಲೆವೆಲ್ ಆಗಿದೆ, ಗುರುಗಳು ಯಾರು ಅನ್ನೋಂಥ ಮಾಹಿತಿಯನ್ನ ನಮಗೆ ವಾಟ್ಸಪ್ ಮಾಡಿ. ಎಲ್ಲೂ ಕೂಡ ಅದನ್ನ ಶೇರ್ ಮಾಡೋದಿಲ್ಲ ಅಥವಾ ನಿಮ್ಮ ಗುರುಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡೋದಿಲ್ಲ. ಮತ್ತೆ ಕೆಲವ್ರಿಗೊಂದು ಸಂದೇಹ ಇದೆ, ನಾವು ಬೇರೆ ಕೇಂದ್ರಕ್ಕೆ ಹೋದಾಗ, ಬೇರೆ ಇನ್ನೊಂದು ಕೇಂದ್ರದವ್ರು ಹೇಳಿದ್ರು, ಮೊದಲು ಕಲ್ತವ್ರು, ನೀವು ಬೇರೆ ಕೇಂದ್ರಕ್ಕೆ ಹೋದಾಗ ನಿಮ್ಮ ಎನರ್ಜಿನ ಕಟ್ ಮಾಡ್ಬಿಡ್ತೇನೆ, ಕಣ್ಣ ದೃಷ್ಟಿ ಕಿತ್ತಾಕ್ಬಿಡ್ತೇನೆ ಅಂತ ಹೆದರ್ಸಿದ್ರು. ಅದನ್ನ ಆಗತ್ತ? ಖಂಡಿತ ಇಲ್ಲ. ನೋಡಿ, ಬ್ರಹ್ಮಾಂಡದ ಎನರ್ಜಿಯನ್ನ ಯಾರೂ ಕಿತ್ಕೊಳ್ಲಿಕ್ಕೆ ಆಗೋದಿಲ್ಲ, ಯಾರ ದೃಷ್ಟಿಯನ್ನ, ಯಾರ ಎನರ್ಜಿನೂ ಕೂಡ ಯಾರು ಕಿತ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂತಹ ಒಂದು ಗೊಡ್ಡು ಬೆದರಿಕೆಗೆಲ್ಲ ನೀವು ಹೆದರುವಂತ ಅವಶ್ಯಕತೆ ಇಲ್ಲ, ಎಲ್ಲೂ ಕೂಡ ಆಗೋದಿಲ್ಲ. ನಾವು ಕೂಡ ಗುರುಗಳನ್ನ ಬದಲಾವಣೆ ಮಾಡಿದ್ವಿ, ನಮಗಿಷ್ಟ ಆದ ಕಡೆ ನಾವು ಮಾಡಬಹುದು. ನನ್ನ ಜರ್ನಿ ಕೂಡ ಬಹಳಷ್ಟು ಗುರುಗಳ ಒಟ್ಟಿಗೆ ಒಡನಾಟ ಇದೆ. ಹಾಗಾಗಿ ನಮಗೆ ಕ್ಲಿಯರಿಟಿ ಇಲ್ದಿದ್ದಾಗ ನೀವು ಗುರುಗಳನ್ನ, ಕೇಂದ್ರಗಳನ್ನ ಬದಲಾಯಿಸಬಹುದು. ಹಾಗಾಗಿ ಏನು ವರಿ ಮಾಡ್ಕೊಳ್ಬೇಡಿ, ನೀವು ಜಾಯ್ನ್ ಆಗ್ಬಹುದು, ಜಾಯ್ನ್ ಆಗಿ ನಮ್ಮಲ್ಲಿ ಮುಂದುವರಿಬಹುದು. ನೀವು ಮಾಡಬೇಕಾದದ್ದಿಷ್ಟೇ, ನಿಮ್ಮ ವಾಟ್ಸಪ್ ನಂಬರ್ನಿಂದ ಈ ಕೆಳಗಡೆ ಕಾಣಿಸುವಂತ ವಾಟ್ಸಪ್ ನಂಬರ್ಗೆ, ಇನ್ನೊಂದು ಬೇಕಾದ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, 9449339926. ಈ ನಂಬರಿಗೆ ಒಂದು ರಿಕ್ವೆಸ್ಟ್ ಅನ್ನ ಕಳಿಸಿ. ನಿಮ್ಮ ಹೆಸರು, ನಿಮ್ಮ ಊರು, ಆನಂತರ ನೀವು ಎಷ್ಟು ರೇಖಿ ಹಂತಗಳನ್ನ ಕಲ್ತಿದ್ರಿ ಅಥವಾ ಕಲೀಲಿಲ್ವೋ, ಕಲಿದಿದ್ರೆ ಮುಂದೆ ಕಲಿಬಹುದು, ಆನಂತರ ಗುರುಗಳು ಯಾರು, ಇಷ್ಟು ವಿಚಾರವನ್ನ ನಮ್ಗೆ ವಾಟ್ಸಪ್ ಮಾಡಿ. ನಾವು ಅದನ್ನು ಎಲ್ಲೂ ಕೂಡ ನಿಮಗೆ ಗ್ರೂಪಿಗೆ ಹಾಕೋದಿಲ್ಲ, ಗೊತ್ತಾಯ್ತಲ್ಲ. ಹಾಗಾಗಿ ಅದನ್ನು ಕಳಿಸ್ಕೊಡಿ. ನಾವು ವೈಯಕ್ತಿಕವಾಗಿ ನಿಮ್ಗೆ ಲಿಂಕ್ ಕೊಡೋದು ಕಷ್ಟ ಆಗುತ್ತೆ. ಗೂಗಲ್ ಮೀಟಲ್ಲಿ ಈ ವೆಬಿನಾರ್ ನಡೆಯುತ್ತೆ. ಹಾಗಾಗಿ ನಾವು ಒಬ್ಬೊಬ್ಬರಿಗಾಗಿ ನಾವು ಲಿಂಕ್ ಅನ್ನು ಕೊಡೋದು ಕಷ್ಟ ಆಗುತ್ತೆ. ನಿಮ್ಮನ್ನ ಗ್ರೂಪಿಗೆ ನಾವು ಆ್ಯಡ್ ಮಾಡಿರ್ತೀವಿ, ಗ್ರೂಪಲ್ಲಿ ಲಿಂಕ್ ಬರುತ್ತೆ. ವೆಬಿನಾರ್ ದಿನ 15 ನಿಮಿಷ ಮುಂಚಿತವಾಗಿ ನಿಮಗೆ ಲಿಂಕ್ ಅನ್ನ ಕೊಡ್ತೀವಿ. ಅವಾಗ ನೀವು ಡೈರೆಕ್ಟ್ ಆಗಿ ಜಾಯಿನ್ ಆಗ್ಬಹುದು. ನಿಮ್ಮ ಏನು ಸಂದೇಹಗಳಿದೆ ಅದನ್ನ ನೀವು ಪರಿಹರಿಸ್ಕೊಳ್ಬಹುದು. ಹಾಗಾಗಿ ಯಾವುದೇ ಆತಂಕ ಇಲ್ಲದೆ ನಮ್ಮಲ್ಲಿ ಜಾಯಿನ್ ಆಗಿ ನಿಮ್ಮ ಮೆಡಿಟೇಷನ್ ಜರ್ನಿಯನ್ನ ಕಂಟಿನ್ಯೂ ಮಾಡಬಹುದು, ಒಳ್ಳೆ ಸಾಧನೆಯನ್ನ ಮಾಡಬಹುದು ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು. ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.